ನಮ್ಮ ಮಕ್ಕಳಿಗೆ ಏನಾದ್ರು ಆದ್ರೆ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಏನಾಯ್ತು ಅಂತ ಹೇಳಿ. ಆಚಾರ್ಯರೇ, ನನ್ನ ಮಗಿಗೆ ಏನಾಯ್ತು? ಹೊಟ್ಟೆ ನೋವು ಅಂತ ಒದ್ದಾಡ್ತಾ ಇದಾರೆ. ಮಕ್ಳಿಗೆ ವಿದ್ಯೆ ಕೊಡ್ತೀನಿ, ಊಟ ಕೊಡ್ತೀನಿ ಅಂತ ಏನ್ ಕೊಟ್ರಿ ನೀವು? ನಮ್ಮ ಮಕ್ಕಳಿಗೆ ಏನಾದ್ರು ಆದ್ರೆ ಸುಮ್ಮನೆ ಬಿಡಲ್ಲ. ಏನಾಯ್ತು ಹೇಳಿ ಆಚಾರ್ಯರೇ. ಆಚಾರ್ಯರೇ, ನಮಗೂ ಗೊತ್ತಿಲ್ಲ. ನಿತ್ಯ ಊಟ ಮಾಡೋ ಹಾಗೆ ಮಾಡಿದ್ರು, ಈಗ ಹೊಟ್ಟೆ ನೋವು ಅಂತ ನರಳ್ತಾ ಇದ್ದಾರೆ. ನಾವು ಏನೇನೋ ಔಷಧೋಪಚಾರ ಮಾಡಿದ್ವಪ್ಪ, ಆದ್ರೆ ಏನೂ ಪ್ರಯೋಜನ ಆಗ್ತಿಲ್ಲ. ವಿದ್ಯಾಪೀಠದ ಮಕ್ಕಳನ್ನ ಈ ವಾಮನನೇ ನೋಡ್ಕೊಳ್ಳೋದು. ಆಚಾರ್ಯರೇ, ನೀವು ನನ್ನ ಮೇಲೆ ಹೇಳ್ಬೇಡಿ. ಮತ್ತೆ ಪಾಠ ಮಾಡೋರು ನೀವು, ಅಡುಗೆ ಮಾಡೋರು ನೀವು, ತಿನ್ಸೋರು ನೀವು. ನಾನೇನಿದ್ರು ತಿಂದಿದ್ದನ್ನ ತೊಳೆದಿಡೋದು. ನೀವು ಹೇಳಿದ ಕೆಲಸ ಮಾಡೋದಷ್ಟೇ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಸಂಬಂಧ ಇದೆ ಅಂತ ನಾನು ಎಲ್ಲಿ ಹೇಳಿದೆ ವಾಮನ? ನಡೆದಿದ್ದ ಘಟನೆ ಹೇಳ್ತಾ ಇದ್ದೀನಿ. ನಮ್ಮ ಮಕ್ಕಳ ಜೀವಕ್ಕೆ ಏನಾದ್ರೂ ತೊಂದರೆ ಆದ್ರೆ ನಿಮ್ಮನ್ನ ಜೀವ ಸಹಿತ ಬಿಡ್ತೀವಿ ಅನ್ಕೋಬೇಡಿ. ನೀನು 100 ವರ್ಷ ಬಾಳಿ ಬದುಕಬೇಕಾದವನು. ನೀನ್ ಬಲಿಯಾಗೋದು ಬೇಡ. ಬೇಕಾದ್ರೆ ನನ್ನನ್ನು ಕೊಟ್ಬಿಡು, ನಾನು ಸಿದ್ಧವಾಗಿದ್ದೀನಿ. ಬೇಡಮ್ಮ, ಬೇಡ. ನೀವು ಈ ಕುಟುಂಬದ ಆಧಾರ ಸ್ತಂಭ. ನೀವು ಬಲಿಯಾಗೋದು ಬೇಡ. ಮೃತ್ಯು ದೇವತೆ ಕೇಳ್ತಿರೋದು 2 ಬಲಿ. ನೀವಿಬ್ರು ಬಲಿಯಾಗೋದಕ್ಕಿಂತ ನನ್ನನ್ನೇ ಬಲಿ ಕೊಟ್ಬಿಡಿ. ಹೇಗೂ ನನ್ನ ಹೊಟ್ಟೆ ಒಳಗೆ ಇನ್ನೊಂದು ಜೀವ ಇದೆ. ನನ್ನ ಒಬ್ಬಳು ಬಲಿಯಿಂದ ದೇವಿಗೆ 2 ಬಲಿ ಕೊಟ್ಟ ಹಾಗಾಗುತ್ತೆ. ನೀವಿಬ್ರು ಉಳ್ದ ಹಾಗಾಗುತ್ತೆ. ನಾನು ಸಂತೋಷವಾಗಿ ಒಪ್ಕೋತಾ ಇದ್ದೀನಿ. ಏನು ಅಂದರೆ ನನ್ನನ್ನೇ ಬಲಿ ಕೊಟ್ಬಿಡಿ. ನಮ್ಮಿಂದ ಈ ಮಕ್ಕಳು ಪ್ರಾಣ ಹೋಯ್ತು ಅನ್ನೋ ಕಳಂಕ ನಮ್ಮ ವಂಶಕ್ಕೆ ಬರೋದು ಬೇಡ. ಮಕ್ಕಳ ಜೀವ ಉಳಿಸಿ ನಾನು ಸತ್ರೆ ಅದಕ್ಕಿಂತ ಪುಣ್ಯ ಇನ್ನೇನಿದೆ? ಎಂಥ ಮಾತು ಹೇಳ್ತಿದೀಯ ಸರಸ್ವತಿ. ಚೊಚ್ಚಲ ಗರ್ಭಿಣಿ, ಈಗಿನ್ನು ತಾಯಿಯಾಗೋ ಸಂಭ್ರಮದಲ್ಲಿದೆಯಾ. ಅದರ ಜೊತೆ ಇನ್ನು ಕಣ್ಣು ಬಿಡದ ಕಂದಮ್ಮನ ಬಲಿ ಕೊಟ್ಟು ನಾನು ಬದುಕಿ ಯಾವ ಸಾಮ್ರಾಜ್ಯ ಆಳಬೇಕು? ಸತ್ರು ನಿನ್ ಜೊತೆ, ಬದುಕಿದ್ರು ನಿನ್ ಜೊತೆ. ಹೋಗೋ ಹಾಗಿದ್ರೆ ಇಬ್ರು ಒಟ್ಟಿಗೆ ಹೋಗೋಣ. ಬೇಡ ಮಗನೆ, ನಿನ್ನ ವಂಶ ಇಲ್ಲಿಗೆ ನಿಲ್ಬಾರ್ದು. ನಿನ್ನ ವಂಶದ ಕುಡಿ ಸರಸ್ವತಿ ಹೊಟ್ಟೆಲ್ ಬೆಳೀತಾ ಇದೆಯಪ್ಪ. ಅವಳು ಬದುಕಿದ್ರೆ ನಮ್ಮ ವಂಶ ಉಳಿಯುತ್ತೆ. ಬೇಕಿದ್ರೆ ನಾವಿಬ್ರು ಬಲಿದಾನ ಆಗೋಣ. ಅಮ್ಮ, ನಿಮ್ಮಿಬ್ಬರನ್ನು ಕಳ್ಕೊಂಡು ನಾನು ಹೇಗೆ ಬದುಕಿರ್ತೀನಿ ಅನ್ಕೊಂಡ್ರಿ? ಒಟ್ಟಿಗೆ ಊರಿಗೆ ಬಂದಿದ್ದೀವಿ, ಒಟ್ಟಿಗೆ ಹೋಗೋಣ. ಹೌದಪ್ಪ, ಅವಳು ಹೇಳ್ತಾ ಇರೋದು ನ್ಯಾಯನೇ. ಇಂಥ ಅಪಮೃತ್ಯುನೇ ನಮ್ಮ ಹಣೆಯಲ್ಲಿ ಬರೆದಿದ್ರೆ ಅದನ್ನು ತಪ್ಪಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ. ನಡಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಮಾಡೋದೆಲ್ಲ ಮಾಡ್ಬಿಟ್ಟು ತಲೆ ತಪ್ಪಿಸ್ಕೊಂಡು ಹೋಗ್ತಾ ಇದ್ದೀರಾ? ನೋಡಿ, ನಿಮಗಿಂತ ಹೆಚ್ಚಿನ ಕಾಳಜಿ ಮಕ್ಕಳ ಮೇಲೆ ನಮಗಿದೆ. ನಮ್ಮ ಪ್ರಾಣ ಒತ್ತೆ ಇಟ್ಟಾದ್ರೂ ಸರಿ, ನಿಮ್ಮ ಮಕ್ಕಳನ್ನ ಉಳಿಸ್ಕೊಡ್ತೀವಿ. ನಾವೀಗ ದೇವರ ಮೊರೆ ಹೋಗ್ತಾ ಇದ್ದೀವಿ. ದೇವ್ರ ಮೊರೆ ಹೋದ್ರೆ ಮಕ್ಕಳು ಬದುಕ್ಬಿಡ್ತಾರಾ? ಅಲ್ಲೇನು ಸಂಜೀವಿನಿ ಪರ್ವತ ಇದೆಯಾ? ನಾಟಕ ಮಾಡ್ತಾ ಇದ್ದೀರಾ? ನೋಡಿ, ಮನುಷ್ಯರ ಪ್ರಯತ್ನ ವಿಫಲವಾದಾಗ ನಾವು ನಂಬಬೇಕಾಗಿರೋದು ಆ ದೇವರನ್ನ. ಶ್ರೀಹರಿ ನಿಮ್ಮ ಮಕ್ಕಳನ್ನ ಉಳಿಸೋದಕ್ಕೆ ನನಗೊಂದು ದಾರಿ ತೋರಿಸಿದ. ಮಹಾಪ್ರಭು, ಗುರುಗಳು ಬಂದರ? ಇಲ್ಲಿ ಗುರುಗಳು. ಪ್ರಭುಗಳು ಕ್ಷಮಿಸಬೇಕು. ಮಠದಲ್ಲಿ ಗುರುಗಳು ಇಲ್ಲ, ಅವರು ಸಂಚಾರಕ್ಕೆ ಹೋಗಿದ್ದಾರೆ. ಏನು?
ಗುರುಗಳು ಸಂಚಾರಕ್ಕೆ ಹೋಗಿದ್ದಾರಾ? ಪ್ರತಿನಿಧಿಗಳೇ, ಏನು ವ್ಯವಸ್ಥೆ ಮಾಡಿದ್ದೀರಿ ನೀವು? ನನ್ನ ಪರಿಸ್ಥಿತಿ ಗೊತ್ತಿದ್ದು ನಿಮಗೆ ಇಷ್ಟೊಂದು ಉದಾಸೀನವೇ? ಯಾರು ಇವರು? ಪ್ರಭು, ಇವರು ಮಠದ ಪಾರುಪತ್ಯದಾರರು. ನೀವು ಕಳಿಸಿಕೊಟ್ಟ ಸಂದೇಶಕ್ಕೆ ಒಪ್ಪಿಗೆ ಸಹಿ ಹಾಕಿರುವುದು ಇವರೇ. ಹಾಗಾದರೆ ಮಠದಲ್ಲಿ ಗುರುಗಳು ಇಲ್ಲದ ವಿಚಾರ ಯಾಕೆ ತಿಳಿಸಲಿಲ್ಲ? ಯಾಕೆ ಬರ ಹೇಳಿದರಿ ನಮಗೆ? ಮಹಾರಾಜರೆಂದರೆ ಅಷ್ಟೊಂದು ಅಸಡ್ಡೆಯೇ ನಿಮಗೆ? ಮಹಾಸ್ವಾಮಿಗಳು ಕ್ಷಮಿಸಬೇಕು. ನನ್ನ ಅರಿವಿಗೆ ಬಾರದೆ ಏನೋ ಅಚಾತುರ್ಯ ನಡೆದು ಹೋಗಿದೆ. ಅರಿವಿಲ್ಲದ ಮೇಲೆ ಹೇಗೆ ಮಠದ ಪಾರುಪತ್ಯದಾರಿಕೆಯನ್ನು ಒಪ್ಪಿಕೊಳ್ಳಬೇಕು? ಶ್ರೀಹರಿ ಎಂದು ಧ್ಯಾನ ಮಾಡಿಕೊಂಡು ಮಠದ ಮೂಲೆಯಲ್ಲಿ ಬಿದ್ದಿರಬೇಕಾದ ವಯಸ್ಸಲ್ಲಿ ನಿಮಗೆ ಇಷ್ಟು ದೊಡ್ಡ ಜವಾಬ್ದಾರಿ ಬೇಕೆ? ನಾನು ಬೇಡ ಎಂದು ಗುರುಗಳಿಗೆ ಹೇಳಿದೆ ಪ್ರಭು. ಈಗ ನಾನು ಏನು ಮಾಡಲಿ, ನೀವೇ ಹೇಳಿ. ಇವರನ್ನು ನೋಡಿದ ಮೇಲಾದರೂ ನಿಮಗೆ ಅರ್ಥವಾಗಬೇಕಾಗಿತ್ತು. ಇವರಿಗೆ ಮರವಿನ ಸಮಸ್ಯೆ ಇದೆ ಅಂತ ಕಾಣಿಸುತ್ತದೆ. ನಿಮ್ಮ ಉದಾಸೀನಕ್ಕೆ ಶಿಕ್ಷೆ ತಪ್ಪಿದ್ದಲ್ಲ. ಗುರುಗಳು ಬಂದ ಮೇಲೆ ನಿಮಗೆ ಉಗ್ರ ಶಿಕ್ಷೆ ಕೊಡಿಸುತ್ತೇನೆ.